ಸೊ ಎಂಟ್ರಿ ನೋಡ್ತಾ ಇರ್ಬೋದು 80 ಫೀಟ್ ರೋಡು, ಬರೋಕ್ಕೆ ಹೋಗೋಕ್ಕೆ ಎರಡೂ ಕೂಡ ಮಸ್ತಾಗಿದೆ. ಸೊ ಓಪನಿಂಗ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ನಾನು ಮೊದಲೇ ಹೇಳಿದೆ ಫಾರಿನ್ ಅಂತ. ಸೊ ಮೇಲೆ ನೋಡಿ ಟೈಮು ಎಷ್ಟಾಗಿದೆ, 6:15 ಆಗ್ತಾ ಇದೆ. ಬೇಗ ಬನ್ನಿ. ಸೊ ನೋಡ್ತಾ ಇರ್ಬೋದು ಸ್ವಿಟ್ಜರ್ಲ್ಯಾಂಡ್ನ ಸೈಡ್ ಹೊಡಿಯೋಂಥ ಒಂದು ಲೇಔಟ್ ಅಂತಲೇ ಹೇಳ್ಬೋದು. ನೋಡಿ ವಿಲ್ಲ ಆಲ್ರೆಡಿ ಇದೆ ಅಲ್ಲಿ. ಆ ಕಡೆ ಈ ಕಡೆ ಏನಾದ್ರು ನೀವು ತೊಗೊಂಡಿದ್ದೀರಾ ಅಂತಂದರೆ ಸೊ ನೆಕ್ಸ್ಟ್ ಲೆವೆಲ್. ರಾಜಮೌಳಿ ಗಿಡಗಳು ನೋಡ್ತಾ ಇರ್ಬೋದು. ಇಲ್ಲಿ ಗಿಡಗಳು ನೋಡೋದಾದರೆ ತುಂಬ ಸ್ಟೇಟಿಂದ ತಂದು ಒಂದೇ ಕಡೆ ಮಡಗಿದ್ದಾರೆ. ಸೊ ಹಾಗಾಗಿ ಮಿನಿ ಫಾರಿನ್ ಅಂತ ಹೇಳಿದೆ ತಾನೆ. 40ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಸ್ಕೂಲ್ಸು ಈ ಏರಿಯಾದಲ್ಲೇ ಇರೋದು, ಆನೇಕಲ್ ಸರೌಂಡಿಂಗಲ್ಲಿ. ನಿಮಗೆ ಬೆಂಗಳೂರಲ್ಲಿ ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟು ನಿಮಗೆ ಟ್ರಾಫಿಕಲ್ಲಿ ಬರೋಕ್ಕೆ ಅರ್ಧ ಅವರ್ ಆಗ್ಬೋದು. ನೀವು ಬೆಟ್ ಮಾಡ್ತೀನಿ, ಈಗ ಆರ್ಡರ್ ಮಾಡಿ 5 ನಿಮಿಷ 10 ನಿಮಿಷ ಒಳಗಡೆ ಇಲ್ಲಿರುತ್ತೆ. ಪೇ ಆಗಿದೆಯಾ? ಈಗ ಮಾಡ್ತಾರವ್ರು ಹಂಗಾದ್ರೆ ಇಲ್ಲಿ ನೋಡ್ಕಾರಪ್ಪ, ರೇಟಿಂಗ್ಸ್ ಕೊಟ್ಬಿಡ್ತೀನಿ ಅವ್ರಿಗೆ. ನೋಡಿ ಬ್ಲಿಂಕಿಟ್ ನಿಮಗೂ ಪ್ರಮೋಟ್ ಮಾಡ್ತಾ ಇದ್ದೀನಿ. ನಿಮ್ಮ ಬೆಂಗಳೂರಲ್ಲಿ ಇಷ್ಟು ಬೇಗ ಡೆಲಿವರಿ ಸಿಗುತ್ತಾ? ತುಂಬಾ ವಿಡಿಯೋ ಮಾಡಿದ್ದೀನಿ, ತುಂಬ ಲೇಔಟು. ಬಟ್ ಈ ವಿಡಿಯೋ ನೆಕ್ಸ್ಟ್ ಲೆವೆಲ್, ಬೇರೆನೇ ಅಂತ ಹೇಳ್ಬೋದು. ಸೊ ಈ ಲೇಔಟಲ್ಲಿ ಏನಾದರೂ ನೀವು ಸೈಟ್ನ ತಗೊಳ್ತಾ ಇದ್ದೀರಾ ಅಂತಂದರೆ ಯಾವುದೇ ರೀತಿ ಕಮಿಷನ್ ಇಲ್ಲ ಅಂತ ಹೇಳ್ಬೋದು. ಇನ್ನೊಂದು ಯಾವುದೇ ರೀತಿ ಡೀಲರ್ ಇಲ್ಲ, ಡೈರೆಕ್ಟು ಓನರಿಂದನೇ ನೀವು ತಗೊಳ್ತೀರಾ. ಸೊ ಹಾಗಾಗಿ ಯಾವುದೇ ರೀತಿ ಕಮಿಷನ್ನು ಕೊಡೋಂಗಿಲ್ಲ ಗುರು. ಸ್ಕ್ರೀನಲ್ಲಿ ನಂಬರ್ಗೆ ಮಾತ್ರ ಕಾಲ್ ಮಾಡಿ. ಮತ್ತು ಇಂಡಸ್ಟ್ರಿಯಲ್ ಎಲ್ಲ ಒಂದು 30,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ. ಸ್ವಿಫ್ಟ್ ಸಿಟಿ ಬರ್ತಾ ಇದೆ, ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಯಾರಂಡಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹಾಗೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಗೆಸ್ಟ್ಲೇನ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿದೆ. ಅದರ ಪಕ್ಕದಲ್ಲಿ ಸಜಾಪುರ ಸ್ವಿಫ್ಟ್ ಸಿಟಿ ಬರ್ತಾ ಇದೆ. ಹೀಗೆ ತಮಿಳ್ನಾಡು ಸಿಪ್ಕಾಟು ನಮ್ಮ ನಿಯರು. ತಮಿಳ್ನಾಡು ಏನಾದರೂ ಏರ್ಪೋರ್ಟ್ ಆದರೆ ಈ ಹೈವೇ ಇದೆಯಲ್ಲ, ಡಬಸ್ಪೇಟೆ ಹೈವೇ, ಇಲ್ಲಿಂದ 1/2 ಅವರ್ ಅಲ್ಲಿಗೆ. ಕಗ್ಲಿಪುರ ಆದರೆ ಇಲ್ಲಿಂದ 1/2 ಅವರ್ ಇಲ್ಲಿಗೆ. ಈ ಮಿಡ್ಲಲ್ಲಿದೆ. ಅದು ಮನೆ ಥರ, ಆದರೆ ಮನೆ ಅಲ್ಲ, ಅದು ವಾಟರ್ ಟ್ಯಾಂಕು. ಯಾಕೆ ಅಂದರೆ ಮಿನಿ ಫಾರಿನ್ ಅಂತ ಹೇಳಿದೆ. ಏನಕ್ಕೆ ಅಂತ ಅಂದರೆ ಸೊ ಆ ಥೀಮಲ್ಲಿ ಇಟ್ಕೊಂಡು ಮಾಡಿರುವಂಥ ಲೇಔಟ್ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಲಿ ಆ ವಾಟರ್ ಟ್ಯಾಂಕ್ ಕೆಳಗೆ ಸೆಕ್ಯೂರಿಟಿ ರೂಮ್ ಕೂಡ ಇದೆ. ಸೊ ಇದೇ ಸೈಟು ನೋಡ್ತಾ ಇರ್ಬೋದು 30-40 ಸ್ಟಾರ್ಟ್ ಆಗುವಂಥದ್ದು. ಆಫ್ ಸೈಟ್ ಎಲ್ಲ ಕೇಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಇಂಥ ಲೇಔಟ್ಗಳ ಕಡೆ ತಗೋಬೇಕು ಅಂತಂದರೆ ಒಂದು ಲೇಔಟ್ ಚೆನ್ನಾಗಿರಬೇಕು, ಇಲ್ಲ ಅಂದರೆ ಏರಿಯಾ ಚೆನ್ನಾಗಿರಬೇಕು. ಸುಮ್ಮನೆ ಎಲ್ಲೆಲ್ಲ ಇನ್ವೆಸ್ಟ್ ಮಾಡೋದಲ್ಲ. ಆ್ಯಂಡ್ ಈ ಮಾಡಿದ್ರೆ ಮಾಡೋ ತಕ್ಕನಾಗೆ ಪ್ರಾಫಿಟ್ ಇರಬೇಕು, ಇಲ್ಲ ಮಾಡೋ ತಕ್ಕನಾಗೆ ಒಂದು ಬೆನಿಫಿಟ್ಸ್ ಇರಬೇಕು. ಇಲ್ಲ ಎರಡು ಒಂದೇ ಅಲ್ವಾ. ಸೊ ಹಾಗಿದ್ರೆ ಇದನ್ನ ತಗೊಳ್ಳೋದ್ರಿಂದ ಪೀಸ್ಫುಲ್ ಮೈಂಡ್ ಇರಬೇಕು. ಮನೇಲಿ ಏನಾದರೂ ಅನ್ಕೋತಾರೆ ಗೊತ್ತಾ, ಗುರು ಯಾವ್ದಾದ್ರು ಕಾರ್ ತೊಗೊಂಡ್ರೆ ಕಲರ್ ಚೆನ್ನಾಗಿಲ್ಲ ಅಂತ ಒಬ್ರು ಹೇಳ್ತಾರೆ. ಇನ್ನು ಕೆಲವರು ನಂಬರ್ ಸರಿ ಬರ್ತಿಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವರು ಈ ಗಾಡಿ ಯಾಕೆ ತಗೊಂಡು BMW ತಗೋಬೋದಿತ್ತಲ್ಲ ಅಂತ ಹೇಳ್ತಾರೆ. ಅಂಥವ್ರಿಗೆ ಸೊ ಇದೊಂದು ಎಕ್ಸಾಂಪಲು. ಈ ಲೇಔಟನ್ನು ನೀವು ತೊಗೊಂಡಿದ್ದೀರಾ ಅಂತಂದರೆ ಸೊ ನಾವು ಮೊದಲೇ ಹೇಳ್ದಂಗೆ ಚಿನ್ನದ ರೇಟು ಹೆಂಗೆ ರಾಕೆಟ್ ಥರ ಮೇಲೋಯ್ತೈತೆ, ಅದೇ ಥರ ಈ ಒಂದು ಭೂಮಿ ಇದೆಯಲ್ಲ ಇದು ಕೂಡ ಆ ರೇಂಜ್ಗೆ ಹೋಗುತ್ತೆ. ಇಂಡಿಯಾದ ಲಾರ್ಜೆಸ್ಟ್ ಸೆಕೆಂಡ್ ಸ್ಟೇಡಿಯಂ ಬರ್ತಾ ಇದೆ ಇಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಈ ಲೇಔಟ್ನ ಪ್ರೈಸು ಇನ್ನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಸ್ಟ್ ನಿಮಗೆ 40% ಅಷ್ಟೇ ಖಾಲಿ ಇರುವಂಥದ್ದು. ಬೇಗ ಬೇಗ ಬಂದು ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದ್ಸಲ ವಿಸಿಟ್ ಮಾಡಿ, ಬಂದಷ್ಟೇ ತಗೊಳ್ಳಿ ಅಂತ ಹೇಳ್ತಿಲ್ಲ, ವಿಸಿಟ್ ಮಾಡಿ. ಸೊ ನೀವೇ ನೋಡಿ, ನೀವೇ ಖುಷಿ ಪಡ್ತೀರಾ. ಸೊ ನೋಡ್ತಾ ಇರ್ಬೋದು ಇಲ್ಲೇ ಸೈಟ್ ಖಾಲಿ ಇರುವಂಥದ್ದು. ಸೈಟ್ ನಂಬರ್ ಕೂಡ ಹಾಕಿದ್ದಾರೆ ಅಂತ ಹೇಳ್ಬೋದು, 17, 16. ಸೊ ಆ ಥರ ಹಾಕಿದ್ದಾರೆ ನೋಡ್ತಾ ಇರ್ಬೋದು. ಕಾಣಿಸಿದ್ಯಾ GKS. ಸೊ GKS 17 ಆ್ಯಂಡ್ GKS 16 ಕೂಡ ಇರುವಂಥದ್ದು ಸೈಟ್ ನಂಬರ್ ಸಮೇತ ಇದೆ. ಸೊ ಹಾಗೆ ಪ್ರೈಸ್ ಅಂತ ನೋಡೋದಾದರೆ 4,899 ರುಪೀಸ್ ಸಿಗ್ತಾ ಇದೆ. ಅಂದರೆ 4,899 ರೂಪಾಯಿ ಸ್ಕ್ವೇರ್ ಫೀಟ್ ಸಿಗ್ತಾ ಇರುವಂಥದ್ದು. ಸೊ ವಿಸಿಟ್ ಮಾಡಿದವರು 100ಗೆ 99% ತಗೊಳ್ತಾರೆ. ಯಾಕೆ ಅಂತಂದರೆ ಆ ಥರ ಇದೆ ಅಂತ ಹೇಳ್ಬೋದು. ಸೊ ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಬಂದಿದ್ದೀರಾ, ಅಥವಾ ನಿಮ್ಮ ಅಪ್ಪ ಅಮ್ಮ ವಯಸ್ಸಾದವರು, ಅಥವಾ ನೀವೇ ವಾಕಿಂಗ್ ಬರ್ತೀರಾ ಅಂತಂದರೆ ಸೊ ಆಲ್ಮೋಸ್ಟ್ ಆರಾಮಾಗಿ ಬರ್ಬೋದು. ಯಾಕೆಂದರೆ ಅದಕ್ಕೆ ಅಂತ ಸಪ್ರೇಟಾಗಿ ಸ್ಪೇಸ್ ಕೊಟ್ಟಿದ್ದಾರೆ. ಗುರು ಬೇರೆ ಕಡೆ ಏನಾದರೂ ಈ ಥರ ಲೇಔಟ್ ಇತ್ತು ಅಂತಂದರೆ ಈ ಥರ ಎಲ್ಲ ಫೆಸಿಲಿಟೀಸ್ ಕೊಡ್ತಿರಲ್ಲ. ಯಾವುದು ಗುರು ಬೆಂಗಳೂರು ಸಿಟಿಲಿ ಈ ಥರ ಒಂದು ಪ್ಲೇಸ್ನ ಯಾರೂ ಕೊಡಲ್ಲ. ಬಿಕಾಸ್ ಆ ಪ್ರೈಸ್ ಆಗಿರುತ್ತೆ. ಬಟ್ ಇವರು ಒಂದು ಒಳ್ಳೆ ಪ್ರೈಸ್ಗೆ ಕೊಡ್ತಾ ಇದ್ದಾರೆ. ಮುಂದೊಂದು ದಿನ ಜಾಸ್ತಿನೇ ಆಗುತ್ತೆ ಪ್ರೈಸು. ಎಲ್ಲ ಏಜ್ ಕ್ಯಾಟಗರಿ ಪೀಪಲ್ಸು ಕೂಡ ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು, ವಾಕಿಂಗ್ ಮಾಡ್ಬೋದು, ಜಾಕಿಂಗ್ ಮಾಡ್ಬೋದು, ಇಲ್ಲ ಅಂದರೆ ಅಲ್ಟೆ ಹೊಡಿಬೋದು ಕೂತ್ಕೊಂಡು. ಸೊ ಫಾರಿನ್ ಥರ ಅಮ್ಯುನಿಟೀಸ್ ನೋಡೋದಾದ್ರೆ 18 ಕೊಟ್ಟಿದ್ದಾರೆ. ಸೊ 2 ಮೇನ್ ಎಂಟ್ರಿ ಗೇಟ್ನ ಕೊಟ್ಟಿದ್ದಾರೆ, ಸ್ವಿಮ್ಮಿಂಗ್ ಪೂಲ್ ಕೊಟ್ಟಿದ್ದಾರೆ, ಆಂಪಿಟೇಟರ್ ಸ್ಟೇಜ್, ಆಫ್ ಬಾಸ್ಕೆಟ್ ಬಾಲ್ ಕೋರ್ಟ್, ಕ್ರಿಕೆಟ್ ಪ್ರಾಕ್ಟೀಸ್ ನೆಟ್, ಟ್ರೀ ವಿತ್ ಫ್ಲೂಟಿಂಗ್ ಸೀಟ್, ವಾಕ್ ವೇ, ಸೀನಿಯರ್ ಸಿಟಿಸನ್ ಕೋರ್ಟ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಔಟ್ಡೋರ್ ಜಿಮ್, ಸಿಟ್ಟಿಂಗ್ ಕೋರ್ಟ್, ಕ್ಲಬ್ ಹೌಸ್, ಮಿಯಾವಾಕಿ ಫಾರೆಸ್ಟ್, ರೌಂಡ್ ಅಬೌಟ್, ಪರ್ಗೋಲ್ ವಿತ್ ಸೀಟ್, ಮಲ್ಟಿಪರ್ಪಸ್ ಕೋರ್ಟ್ ಮತ್ತೆ ಪಾರ್ಕ್. ಇಷ್ಟು ಅಮ್ಯುನಿಟೀಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ಯಾನಿಟರಿ ಸಪ್ರೇಟ್ ಇದೆ, ಆ್ಯಂಡ್ ಕಿಚನ್ ಸಪ್ರೇಟ್ ಇದೆ, ವಾಟರ್ ಸಪ್ರೇಟ್ ಇದೆ. ಸೊ ನಮ್ಮ ಲೈನ್ಗೂ ಏನಾಗಿರುತ್ತೆ ಅಂದರೆ ಎಲ್ಲ ಒಟ್ಟರಿಗೆ ಕೊಟ್ಬಿಟ್ಟಿರ್ತಾರೆ. ಬಟ್ ಇಲ್ಲಿ ಇಂಡಿವಿಜುವಲ್ ಸಪ್ರೇಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಮೇಲೆ ಅಬ್ಸರ್ವ್ ಮಾಡಿದ್ರಾ, ಮೇಲೆ ಯಾವುದೇ ರೀತಿ ಕೇಬಲ್ಸ್ ಇಲ್ಲ ಆ್ಯಂಡ್ ಪವರ್ ಸಪ್ಲೈ ಮಾಡೋಕ್ಕೆ. ಆದ್ರೂ ಕೂಡ ಲೈಟ್ ಕಂಬದ ಲೈಟ್ ಉರಿತೈತೆ ಅಂತ ಹೇಳ್ಬೋದು ನಮ್ಮ ಕಡೆ ಹೇಳೋದಾದ್ರೆ. ಇಲ್ಲಿ ನೋಡೋದಾದ್ರೆ ಏನಪ್ಪ ವಿಶೇಷ ಅಂತಂದರೆ ಅಂಡರ್ಗ್ರೌಂಡ್ ಕೇಬಲ್ ಹಿಂಗೆ ಮಾಡಿದ್ದಾರೆ. ಅಂದರೆ ಪವರ್ ಸಪ್ಲೈ ಎಲ್ಲ ನಿಮಗೆ ಅಂಡರ್ಗ್ರೌಂಡಲ್ಲಿ ನಡೆಯುವಂಥದ್ದು. ಸೊ ನೋಡ್ತಾ ಇರ್ಬೋದು 12 ಸೈಟ್ ನಂಬರು. ಗಾರ್ಡನ್ನು ಆಲ್ರೆಡಿ ರೆಡಿ ಮಾಡಿಬಿಟ್ಟವ್ರೆ ಮನೆ ಮುಂದ್ಗಡೆ. ಸೊ ಸೈಟ್ ನಂಬರ್ 18. ನನ್ನ ಬರ್ಡೇ ಇದೇ ಮಂತ್ 18. ವಿಶ್ ಮಾಡಲ್ವಾ? ವಿಶ್ ಮಾಡೋದು ಬದಲು ಫೋನ್ಪೇ ನಂಬರ್ ಹಾಕ್ತೀನಿ, ಅಮೌಂಟ್ ಹಾಕ್ಬಿಡಿ, ಸೈಟ್ ತೊಗೊಂಡ್ಬಿಡ್ತೀನಿ. ಸೊ ಅದೇನು ಬೇಡ. ಸೊ ಒಂದು ಒಳ್ಳೆ ಪ್ರೈಸಲ್ಲಿ ಸೈಟ್ ಸಿಗ್ತಾ ಇದೆ, ರೆಡಿ ಟು ಯೂಸ್ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ಸೈಟ್ ತೊಗೊಂಡಿದ್ದೀರಾ ಅಂತಂದರೆ ಸೊ ಇಲ್ಲಿ ಸಿಗುವಂಥ ಫೆಸಿಲಿಟೀಸ್ಗಳನ್ನ ಯೂಸು ಕೂಡ ಮಾಡ್ಕೋಬೋದು. ಅಮ್ಯುನಿಟೀಸ್ ಅಂತ ಬಂದರೆ 18 ಬರುತ್ತೆ. ಸೊ ಆವಾಗಲೇ ಹೇಳ್ದಂಗೆ ಸ್ವಿಮ್ಮಿಂಗ್ ಪೂಲು,
ಗಾರ್ಡನ್ ಏರಿಯಾ, ಕ್ಲಬ್ ಹೌಸು ಇವೆಲ್ಲ ಇದೆಯಲ್ಲ ಅದೆಲ್ಲ ಯೂಸ್ ಮಾಡ್ಕೋಬೋದು. JP ನಗರ ಸರೌಂಡಿಂಗ್ ಮಿಸ್ ಮಾಡ್ಕೊಂಡಿದ್ದಾರೆ, ಆ ಫೀಲ್ ಆಗ್ತಿದ್ದಾರೆ. ಫ್ಯೂಚರಲ್ಲಿ ಈ ಏರಿಯಾ ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮೇಲೆ ಇರುತ್ತೆ. ಸೊ ಮಿನಿ ಸ್ವಿಮ್ಮಿಂಗ್ ಪೂಲ್ ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸೊ ಮಕ್ಳಿಗೆಲ್ಲ ಸಖತ್ತಾಗಿದೆ ಅಂತ ಹೇಳ್ಬೋದು. ಸೊ ಕನ್ಫ್ಯೂಸ್ ಆಗಿ ಹೋಗಬೇಡಿ, ಇದು ಮಿನಿ ಸ್ವಿಮ್ಮಿಂಗ್ ಪೂಲ್ ಅಲ್ಲ ಆ್ಯಂಡ್ ಫೈರ್ ಕ್ಯಾಂಪ್ ಹಾಕೋಕೆ. ಸೊ ನೋಡಿ ಆರಾಮಾಗಿ ಕೂತ್ಕೊಂಡು ಫೈರ್ ಕ್ಯಾಂಪ್ ಅಂದರೆ ಬೆಂಕಿ ಹಾಕ್ಬಿಟ್ಟು ಹಿಂಗೆ ಕೂತ್ಕೊಂಡ್ಬಿಟ್ಟಿರಾ, ಬರ್ನಾಗ್ಬಿಡ್ತೀರಾ, ಆಮೇಲೆ ತಂದೂರಿ ಥರ ತಂದೂರಿ ಆಗ್ಬಿಡ್ತೀರಾ. ಸೊ ನೋಡಿ ಈ ಥರ ಕೂತ್ಕೊಂಡು ಫೈರ್ ಕ್ಯಾಂಪ್ ಹಾಕ್ಕೊಂಡು ಕಷ್ಟ ಸುಖ ಮಾತಾಡ್ತೀರಾ ಅಂತಂದರೆ ನೈಟ್ ಟೈಮಲ್ಲಿ ಸಖತ್ತಾಗಿರುತ್ತೆ. ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂದರೆ ನೀವು ಊಟಿಗೆ ಹೋಗಬೇಕು, ಕೊಡೈಕೆನಾಲು ಆ ಥರ ಸಮ್ಮರ್ ಬೇರೆ ಬೇರೆ ಕಡೆ ಹೋಗ್ತೀರಾ, ಬಟ್ ನೀವು ಇಲ್ಲೇ ಸೈಟ್ ತೊಗೊಂಡಿದ್ದೀರಾ ಅಂತಂದರೆ ಆ ಫೀಲ್ನ ಇಲ್ಲೇ ಎಂಜಾಯ್ ಮಾಡ್ಬೋದು. ಸೊ ಹಲೋ ನಮಸ್ತೆ ಗುರುಗಳೇ, ಟ್ರೈಲರ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ. ಸರ್ ಮೊದಲಾಗಿ ಹೇಗಿದ್ದೀರಾ? ಸೊ ಬಟ್ ಏನಂತಂದರೆ ನಾನು ಲೇಔಟ್ಗಳು ತುಂಬ ವೀಡಿಯೋ ಮಾಡಿದ್ದೀನಿ ಅಥವಾ ತುಂಬ ವೀಡಿಯೋಗಳನ್ನ ನಾನು ನೋಡಿದ್ದೀನಿ ಪರ್ಸ್ನಲಿ. ಬಟ್ ಈ ಲೇಔಟ್ನ ಕಂಪೇರ್ ಮಾಡೋಕ್ಕಂತೂ ಯಾವುದೇ ಕಾರಣಕ್ಕೂ ಆಗಲ್ಲ. ನನಗೆ ಲೇಔಟ್ ಒಳಗೆ ಬಂದಷ್ಟು ನಾನು ಅಂದ್ಕೊಂಡೆ ಆವಾಗಲೇ ಯಾವ್ದಾದ್ರು ಫಾರಿನ್ ಬಂದ್ಬಿಟ್ನಾ ಅಂತ. ಅಂದರೆ ಕರ್ನಾಟಕದಲ್ಲಿ ಬೆಂಗಳೂರಲ್ಲೇ ಒಂದು ಮಿನಿ ಫಾರಿನ್ನ ನೀವು ಕ್ರಿಯೇಟ್ ಮಾಡಿದ್ದೀರಾ. ಅದರಲ್ಲಿ ಪ್ರಕೃತಿ ಅಂತ ನೋಡೋದಾದರೆ ಸರ್ ವೆರೈಟಿ ಗಿಡಗಳನ್ನ ಹಾಕಿದ್ದೀರಾ. ಸೊ ಇಂಥದ್ದಿದೆ ಇಂಥದ್ದಿಲ್ಲ ಅನ್ನಂಗೆ ಇಲ್ಲ. ಬಂದಿದ್ದೀರಾ, ಫ್ಲವರ್ಸ್ ಎಲ್ಲ ಬಿಟ್ಟಿದೆ, ನೀವು ಡಿಫ್ರೆಂಟ್ ಕಲರ್ಸ್ ನೋಡ್ಬೋದು. ಓಕೆ, ಅಂದರೆ ಪರಿಸರ ಪ್ರೇಮಿ ಅನ್ಬೋದು. ಇಲ್ಲ, ನಾವು ನೇಚರ್, ನಾವು ಹಳೆ ಲೇಔಟು ನಮ್ಮದು GKS 1000 ವುಡ್ಸ್ ಅಂತೇಳಿ, ಅಂದರೆ 1000 ಮರಗಳದ್ದು ಒಂದು ಇದಂತೇಳಿ. ಅದೇ ರೀತಿ GKS ಅಲ್ಲಿ ಫಸ್ಟ್ ಆದ್ಯತೆ ಪರಿಸರ. ಓಕೆ, GKS ಬಿಲ್ಡರ್ ಆ್ಯಂಡ್ ಡೆವಲಪರ್ಸ್ ಅಂತ ಆಲ್ಮೋಸ್ಟ್ ಈ ಥರ ಲೇಔಟ್ಗಳನ್ನ ನೀವು ಕನ್ಸಲ್ಲೂ ಕೂಡ ನೋಡಿರೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಫೆಸಿಲಿಟೀಸ್ಗಳನ್ನ ಕೊಟ್ಟು ಅಮ್ಯುನಿಟೀಸ್ ಅಂತ ನೋಡೋದಾದ್ರೆ 18 ಇದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನೀವೇನೋ ತೊಗೊಂಡಿದ್ದೀರಾ ಅಂತಂದರೆ ಸರ್ ಇವಾಗ ಕಂಪ್ಯಾರಿಸನ್ 1948ರಲ್ಲಿ 10 ಗ್ರಾಮ್ ಚಿನ್ನಕ್ಕೆ 88 ರೂಪಾಯಿ ಇತ್ತು. ಓಕೆನಾ, ಅದೇ ನೀವು 2010ನಲ್ಲಿ ಅಥವಾ 2020ಲಿ ಈಗ 26ಅಲ್ಲಿ ಚಿನ್ನ ರೇಟ್ನ ಕೇಳ್ತಾ ಇದ್ರೆ ಸೀರಿಯಸ್ಲಿ ನಾವು ಬರೀ ಚಿನ್ನನೇ ತಂದು ಮಡಿಕಬೇಕಪ್ಪ ಅನ್ಸ್ಬಿಟ್ಟಿದ್ದು. ಬಟ್ ಅದೇ ಥರನೇ ಇದು ಅಷ್ಟೇ. ಈ ಲೇಔಟಲ್ಲಿ ನೀವೇನಾದ್ರು ನೀವು ಇನ್ವೆಸ್ಟ್ ಮಾಡಿದ್ದೀರಾ ಅಂತಂದರೆ ಮನೆ ತಗೊಳ್ಳಿ ಅಥವಾ ಒಂದು ಎಲ್ಲಾದರೂ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಪ್ಲಾನಿಂಗ್ ಇದ್ರೂ ಕೂಡ ಈ ಲೇಔಟ್ ಬೆಸ್ಟ್ ಆಗಿರುತ್ತೆ ಅಂತ ನಾನು ಪರ್ಸ್ನಲಿ ರೆಫರ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸರ್ ಈ ಒಂದು ಲೇಔಟ್ ಹೇಳೋಕೆ ಮೊದಲೇ ಇದು ಯಾವ ಖಾತಾಗೆ ಸೇರಿಕೊಳ್ಳುತ್ತೆ? ಇದು ಕಂಪ್ಲೀಟ್ ಈ ಖಾತಾ BMRD ರೇರಾ ಅಪ್ರೂವ್ಡ್, ಜಸ್ಟ್ ರೆಡಿ ಟು ಯೂಸ್ ಅನ್ನೋ ಥರ ಬಂದು ಮನೆ ಕಟ್ಕೋಬೋದು. BMRD ರೇರಾ ಅಪ್ರೂವ್ಡ್, ಎಲ್ಲ ರೀತಿ ಅಪ್ರೂವ್ ಸಿಗುತ್ತೆ, ಎಲ್ಲ ಬ್ಯಾಂಕಿಂದ ಲೋನ್ ಸಿಗುತ್ತೆ, ಎಲ್ಲ ಅಪ್ರೂವ್ಡ್ ನಿಮಗೆ ನಮ್ಮ ಟೀಮಿಂದಾನೇ ಮಾಡಿಕೊಡ್ತಾರೆ. ಓಕೆ ಸರ್, ಇನ್ನೊಂದು ಇವಾಗ ತುಂಬ ಜನ ಕನ್ಸೇನು ಗೊತ್ತಾ, ಒಂದು ಸೈಟ್ ತಗೋಬೇಕು ಅಂತ. ಬಟ್ ಏನಾಗಿರುತ್ತೆ ಅಂದರೆ ಫುಲ್ ಕ್ಯಾಶ್ ಕೊಡೋಕೆ ಆಗಿರಲ್ಲ. ಸೊ ಲೋನ್ ಮೇಲೆ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಸೊ ಲೋನ್ ಫೆಸಿಲಿಟೀಸ್ 75% ಲೋನ್ ಅಪ್ರೂವಲ್ ಆಗುತ್ತೆ, 75% ನಿಮಗೆ ಲೋನ್ ಸಿಗುತ್ತೆ, 25% ಅವ್ರು ಪೇ ಮಾಡಬೇಕು. ಓಕೆ, ನಾನು ಆಲ್ರೆಡಿ ಈ ಲೊಕೇಶನ್ ನಿಯರ್ ಏನೆಲ್ಲ ಇದೆ ಅಂತ ಹೇಳಿದ್ದೀನಿ, ಯಾವ ಥರ ಬರ್ಬೋದು ಅಂತ. ನೀವು ಒಂದ್ಸರಿ ಹೇಳ್ಬಿಡ್ರಿ. ಯಾಕೆಂತಂದರೆ ಸೊ ನಾನು ಮೊದಲೇ ಹೇಳ್ದಂಗೆ ಇದು ಯಾವುದೇ ರೀತಿ ಡೀಲರಿಂದ ತಗೊಳ್ತಾ ಇಲ್ಲ, ಯಾವುದೇ ರೀತಿ ಕಮಿಷನು ಕೊಡಬೇಕಾಗೇನಿಲ್ಲ. ಡೈರೆಕ್ಟ್ ಓನರ್ ಹತ್ರದಿಂದನೇ ಡೈರೆಕ್ಟಾಗಿ ಬೈ ಮಾಡ್ತಾ ಇರೋವಂಥದ್ರಿಂದ ಸೊ ತುಂಬ ಅಮ್ಯುನಿಟೀಸ್ಗಳು ಇದೆ. ಅದು ಆಲ್ರೆಡಿ ನೋಡಿದ್ದೀರಾ. ಸರ್ ನೀವು ಹೇಳಿ, ಈಗ ನೀವು ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾನು ಹೇಳಿದ್ರೆ ಸುಮ್ಮನೆ ಏನೋ ವೀಡಿಯೋಗೆ ಹೇಳ್ದ ಅಂತ ಅನ್ಕೊಂಡ್ಬಿಡ್ತಾರೆ. ಸೊ ನೀವು ಓನರ್ ಆಗಿರೋದ್ರಿಂದ ನಿಮಗೆ ನಿಯರ್ ಹತ್ರ ಏನೆಲ್ಲ ಇದೆ? ಸಿಂಪಲ್ಲಾಗಿ ಹೇಳ್ತೀನಿ, ಸುಮಾರು ಒಂದು 20 ವರ್ಷಗಳ ಹಿಂದೆ BTM ಮತ್ತು JP ನಗರ್ ಏನು ತಗೋಬೇಕಂತಿದ್ರು, ಅಲ್ಲಿ ಮಿಸ್ ಮಾಡ್ಕೊಂಡಿದ್ದವ್ರು ಇವತ್ತು ಅಲ್ಲಿ ಫೀಲ್ ಆಗ್ತಾ ಇರ್ತಾರಲ್ವಾ. ನಾವು ಈ ಏರಿಯಾ ತಗೋಬೇಕಾಗಿತ್ತು, ಬಂದಿತ್ತು ಚಾನ್ಸು. ಸರ್ ಅದನ್ನೇ ನಾನು ಹೇಳ್ತದ್ದು, 10 ಗೋಲ್ಡ್ 10 ಗ್ರಾಮ್ ತಗೊಂಡಿದ್ರೆ ಈಗ JP ನಗರ ಸರೌಂಡಿಂಗ್ ಮಿಸ್ ಮಾಡ್ಕೊಂಡಿದ್ದಾರೆ, ಆ ಫೀಲ್ ಆಗ್ತಿದ್ದಾರೆ. ಫ್ಯೂಚರಲ್ಲಿ ಈ ಏರಿಯಾ ಅದಕ್ಕಿಂತ ಇನ್ನೂ ಒಂದು ಸ್ಟೆಪ್ ಮೇಲೆ ಇರುತ್ತೆ. ಯಾಕಂದರೆ ಇಲ್ಲಿ ಸುತ್ತಮುತ್ತ ಇಲ್ಲಿ ನೋಡ್ಬೋದು, ನಿಮ್ಗೆ ಒಂದು 500 ಮೀಟ್ರಲ್ಲಿ ಅಲೆನ್ಸ್ ಯೂನಿವರ್ಸಿಟಿ ಇದೆ. ಎಷ್ಟು ಸುಮಾರು 8000 ಸ್ಟೂಡೆಂಟ್ಸ್ ಇದ್ದಾರೆ. ದೊಡ್ಡ ಒಂದು 50 ಎಕರೆ ಕ್ಯಾಂಪಸ್, ಅದು ಅಷ್ಟು ದೊಡ್ಡ ಕ್ಯಾಂಪಸ್ ಇದೆ. ಸ್ವಲ್ಪ ನೀವು ಮುಂದಕ್ಕೆ ಹೋದರೆ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಡೆಲ್ಲಿ ಫೌಂಡೇಶನ್ ಸ್ಕೂಲ್ಸ್ ಇದೆ, ಕ್ರೈಸ್ಟ್ ನಗರ್ ಪಬ್ಲಿಕ್ ಸ್ಕೂಲ್ ಇದೆ. ಹಾಗೆ ನಿಮಗೆ ಈ ಏರಿಯಾದಲ್ಲಿ ಆನೇಕಲ್ಲಲ್ಲಿ 40ಕ್ಕೂ ಹೆಚ್ಚು ಇಂಟರ್ನ್ಯಾಷನಲ್ ಸ್ಕೂಲ್ಸು ಈ ಏರಿಯಾದಲ್ಲೇ ಇರೋದು, ಆನೇಕಲ್ ಸರೌಂಡಿಂಗಲ್ಲಿ. ನಿಮಗೆ ಬೆಂಗಳೂರಲ್ಲಿ ನಿಮಗೆ ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟು ನಿಮಗೆ ಟ್ರಾಫಿಕಲ್ಲಿ ಬರೋಕ್ಕೆ ಅರ್ಧ ಅವರ್ ಆಗ್ಬೋದು. ನೀವು ಬೆಟ್ ಮಾಡ್ತೀನಿ, ಈಗ ಆರ್ಡರ್ ಮಾಡಿ 5 ನಿಮಿಷ 10 ನಿಮಿಷ ಒಳಗಡೆ ಇಲ್ಲಿರುತ್ತೆ. ಮುಗಿಸೋಷ್ಟು ಒಂದು ವೀಡಿಯೋ ಮಾಡ್ಬೋಣ ಅದಾಗೆ ಏನಾದ್ರು ಚಪಾತಿ ಚೆನ್ನಾಗಿ ಐತೆ ಆರಾಮಾಗಿ ಇಲ್ಲೇ ಬರುತ್ತೆ, ಸ್ಪಾಟಲ್ಲಿ ಬರುತ್ತೆ. ಈಗ ಸ್ವಿಗ್ಗಿಲಿ ಒಂದು ಆರ್ಡರ್ ಮಾಡ್ತಾ ಇದ್ದೀವಿ, ಎಷ್ಟೊತ್ತು ಬರುತ್ತೆ ಅಂತ ನಮ್ಮ ಮುಗೇಶಲ್ಲಿ ಬರುತ್ತೆ ಅಂತ. ಯಾಕೆಂದರೆ ಕೆಲವರು ಅನ್ಕೋತಾರೆ ಬೆಂಗಳೂರು ಆಚೆ ಇರುತ್ತಾ ಗುರು ಸೈಟು, ಆ ಥರ ಲೇಔಟ್ ಇರುತ್ತಾ ಅಂತೆಲ್ಲ ಅನ್ಕೊಂಡ್ಬಿಟ್ಟಿರ್ತಾರೆ. ಸೊ ಗುರು ಸ್ವಿಗ್ಗಿಲಿ ಅಥವಾ ಝೊಮ್ಯಾಟೋದಲ್ಲಿ ಜಸ್ಟ್ 10 ಮಿನಿಟ್ಸಲ್ಲಿ ಆರ್ಡರ್ ಬರುತ್ತೆ ಅಂತ ಹೇಳಿದ್ದಾರೆ. ಅದು ಬರೋಷ್ಟರಲ್ಲಿ ನಾವು ಮಾತಾಡ್ತೀವಿ, ಎಂಡಿಂಗ್ ಗಂಟೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ಹೇಳಿ. ಓಲಾ ಕ್ಯಾಬ್ಸ್ ಇರ್ಬೋದು, ಊಬರ್ ಇರ್ಬೋದು, ಎಲ್ಲ ನಿಮ್ಗೆ ಸೈಟಲ್ಲಿ ಸಿಗುತ್ತೆ. ಯಾಕಂದರೆ ಎಲ್ಲನೂ ಫೆಸಿಲಿಟಿ ಇದೆ. ನೀವು ಸಿಟಿಲಾದರೂ ಟ್ರಾಫಿಕಲ್ಲಿ ನೀವು ಒದ್ದಾಡ್ಬೋದು. ಇಲ್ಲ ಆಮೇಲೆ ಪೆರಿಪೆರಿಯಲ್ ರಿಂಗ್ ರೋಡ್ ಬರ್ತಾ ಇದೆ, ಯಾವುದು ನಮಗೆ ಡಾಬಾಸ್ಪೇಟೆ ಟು ಡಾಬಾಸ್ಪೇಟೆ ಔಟರ್ ರಿಂಗ್ ರೋಡ್ ಬರ್ತಾ ಇದೆ, ಆನೇಕಲ್ ಪಕ್ಕದಲ್ಲೇ ಬರ್ತಾ ಇರೋದು. ನಿಮಗೆ ಅಲ್ಲೇ ಜಾಯ್ನ್ ಆದರೆ ಇವನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಿಮ್ಗೆ ಇಲ್ಲಿಂದ 1 ಅವರ್. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕಗ್ಲಿಪುರ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತಾ ಇದೆ, ಆಲ್ರೆಡಿ ಸ್ಟೇಡಿಯಂ ಬಂದಾಗಿದೆ. ಇಲ್ಲಿಂದ 10 ಮಿನಿಟ್ಸ್ ಇಂಡ್ಲವಾಡಿ, ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ 280 ಎಕರೆ ಮಾಡ್ತಾ ಇದ್ದಾರೆ. ಈಗ ಬಜೆಟಲ್ಲೂ ಈಗಿನ ಗೌರ್ಮೆಂಟಲ್ಲೂ ನಿಮ್ಗೆ ಅನೌನ್ಸ್ ಆಗಿದೆ, ಅದೆಲ್ಲ ಗೊತ್ತಿದೆ, ನಿಮ್ಗೆ ಮಾಹಿತಿ ಗೊತ್ತಿರುತ್ತೆ. ಇಲ್ಲೇ ಬರ್ತದೆ ಇಂಡ್ಲವಾಡಿ ಗ್ರಾಮ ಅಂತೇಳಿ, ಅದು ಬಂದ್ಬಿಟ್ಟು ಡಬಲ್ ಅಲ್ಲಿ ಸೂರ್ಯ ಸಿಟಿ 4 ವರ್ಷ. ನಮ್ಮ ಆನೇಕಲ್ ತಾಲೂಕಲ್ಲೇ ಸುಮಾರು ಸೂರ್ಯ ಸಿಟಿಗೆ ಅಂತಾನೆ
ನನ್ನ ಪ್ರಕಾರ ಒಂದು 15,000-16,000 ಎಕರೆ ಸೂರ್ಯ ಸಿಟಿಗೆ ಹೋಗಿದೆ. ಹಾಗೆ ಮತ್ತು ಇಂಡಸ್ಟ್ರಿಯಲ್ ಎಲ್ಲ ಒಂದು 30,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಸ್ವಿಫ್ಟ್ ಸಿಟಿ ಬರ್ತಾ ಇದೆ. ಇಲ್ಲ ಎಲೆಕ್ಟ್ರಾನಿಕ್ ಸಿಟಿ ಇದೆ, ಯಾರಂಡಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಜಿಗ್ನಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಹಾಗೆ ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಗೆಸ್ಟ್ಲೇನ್ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿದೆ. ಅದರ ಪಕ್ಕದಲ್ಲಿ ಸರ್ಜಾಪುರ ಸ್ವಿಫ್ಟ್ ಸಿಟಿ ಬರ್ತಾ ಇದೆ. ಹೀಗೆ ತಮಿಳ್ನಾಡು ಸಿಪ್ಕಾಟು ನಮ್ಮ ನಿಯರು. ತಮಿಳ್ನಾಡು ಏನಾದರೂ ಏರ್ಪೋರ್ಟ್ ಆದರೆ ಈ ಹೈವೇ ಇದೆಯಲ್ಲ, ಡಬಸ್ಪೇಟೆ ಹೈವೇ, ಇಲ್ಲಿಂದ 1/2 ಅವರ್ ಅಲ್ಲಿಗೆ. ಕಗ್ಲಿಪುರ ಆದರೆ ಇಲ್ಲಿಂದ 1/2 ಅವರ್ ಇಲ್ಲಿಗೆ. ಈ ಮಿಡ್ಲಲ್ಲಿದೆ. ಯಾಕೆ ಆನೇಕಲ್ ಇಷ್ಟು ಬೂಮ್ ಆಗ್ತದೆ? ಈಗ ಕೇಳಿರ್ಬೋದು ನೀವು, ಆನೇಕಲ್ ಯಾಕೆ ಎಲ್ಲರೂ. ಆಮೇಲೆ ಇದು ಎರಡನೇ ಬೆಂಗಳೂರಿನ ಊಟಿ ಅಂತಾರೆ ಇದನ್ನು. ನೀವು ನವೆಂಬರಿಂದ ಫೆಬ್ರವರಿವರೆಗೂ ಬಂದರೆ ಅಷ್ಟು ಫಾಗ್ ಇರುತ್ತೆ. ನಾನು ಸಾಕಷ್ಟು ವಿಡಿಯೋದಲ್ಲಿ ನಮ್ಮ ಸ್ನೇಹಿತರಿಗೆಲ್ಲ ಕಲಿಸ್ಕೊಟ್ಟಿದ್ದೀನಿ. ಅಷ್ಟು ಚೆನ್ನಾಗಿರುತ್ತೆ ಈ ಏರಿಯಾ. ಕೂಲೆಸ್ಟ್ ಪ್ಲೇಸು, ಒಳ್ಳೆ ಗಾಳಿ ವಾತಾವರಣ ಇದೆ. ಆಮೇಲೆ ಕನೆಕ್ಟಿವಿಟಿ ನಿಮಗೆ. ಈಗ ಮೆಟ್ರೋನು ಈಗ ಸ್ಟೇಡಿಯಮಿಂದ ಬಂದು ಈಗ ಆನೇಕಲ್ ಮೇಲೆ ಸರ್ಜಾಪುರ ಇದೆಲ್ಲ ಕೊಡ್ತಾಯಿದ್ರು. ಆಲ್ರೆಡಿ ಬೊಮ್ಮಸಂದ್ರ ಮೆಟ್ರೋ ರನ್ನಿಂಗ್ ಇದೆ. ನಿಮ್ಗೆ ಇಲ್ಲೇ ಕಾಲೇಜುಗಳೆಲ್ಲ ಇಲ್ಲೇ ಇದೆ. ಶಿರ್ಡಿ ಸಾಯಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಇದೆ, BTL ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ ಇದೆ. ಸಾಕಷ್ಟು ಕಾಲೇಜು, ಸ್ಕೂಲ್ಸು, ಹಾಸ್ಪಿಟ್ಲು ಇಲ್ಲೇ ಅದಿತಿ ಇದೆ, ಅಪೋಲೋ ಬರ್ತಿದೆ, ಮತ್ತು ರೆಡ್ಡಿ ಜನಸಂಘದೊಂದು ಹಾಸ್ಪಿಟಲ್ ಬಂದಿದೆ. ನಿಮಗೆ ನಾರಾಯಣ ಹೃದಯ ಇಲ್ಲೇ ಇದೆ. ಸಾಕಷ್ಟು ಹಾಸ್ಪಿಟಲಿಟಿ, ಎಲ್ಲಕ್ಕೂ ಅನುಕೂಲ, ಸೇಫೆಸ್ಟ್ ಪ್ಲೇಸ್. ಸರ್ ಏನಕ್ಕೆ ಇಷ್ಟೊಂದು ಐಡಿಯಾ ನಿಮಗೆ ಯಾರು ಕೊಟ್ಟಿಲ್ಲ ಈ ಥರ ಲೇಔಟ್? ಏನು ಗೊತ್ತಾ ಸರ್, ಇದೆಲ್ಲ ಅಮ್ಯುನಿಟೀಸ್ ಕೊಡ್ತಿದ್ರಲ್ಲ, ಅಲ್ಲಿ ಲಾಸ್ಟಲ್ಲಿ ನೋಡಿದೆ ಏಜ್ ಪರ್ಸನ್ ವಾಕಿಂಗ್ ಮಾಡೋಕ್ಕೆ ಅಥವಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಸೊ ಅದನ್ನು ಬೇರೆ ಕಡೆ ಆಗಿರೋ ಲೇಔಟಲ್ಲಿ ಅದನ್ನೇ ಸೈಟ್ ಮಾಡಿಬಿಡ್ತಿದ್ರು. ನಮ್ಮ ಉದ್ದೇಶ, ನನ್ನ ಕ್ಲೈಂಟ್ಸ್ ಯಾರಿದೆ ನಮ್ಮ ಲೇಔಟಲ್ಲಿ ತೊಗೊಳ್ಳೋವಂಥ ನಮ್ಮ ಕಸ್ಟಮರ್ಸ್, ಅವರೇ ನಮ್ಮ ದೇವರು. ನಾವೊಂದು ವ್ಯಾಪಾರ ಮಾಡ್ತೀವಿ ಅಂದರೆ ಅವರಿಂದ ನಾವು ವ್ಯಾಪಾರ ಮಾಡ್ತೀವಿ, ಅವರಿಂದ ಬೆಳೀತಾ ಇರ್ತೀವಿ. ಎಲ್ಲ ಬೆಳೆದು ತೊಗೊಂಡು ನಾವೆಲ್ಲೋ ಹೋಗೋರಲ್ಲ, ನಾವಿಲ್ಲೇ ಲೋಕಲೆಟ್ಸು, ನಾವಿಲ್ಲೇ ಇರೋರು. ನಾಳೆ ದಿವಸ ನಮ್ಮ ಮನೆ ಬಾಗಿಲು ಬಂದು ತಟ್ಬೋದು, ನಾಕ್ ಮಾಡ್ಬೋದು, ನೀವು ಲೇಔಟ್ ಮಾಡಿದ್ದೀರಾ, ಹೀಗಿದೆ ಸಮಸ್ಯೆ ಇದೆ ಅಂತೇಳಿ. ಹಾಗಾಗಿ ನಾವು ಕೊಡಬೇಕಾದ್ರೆ ಅವ್ರಿಗೆ ಕ್ವಾಲಿಟಿ ಮೊದಲನೇ ಆದ್ಯತೆ. ಹಾಗೆ ಅವ್ರಿಗೆ ಅಮ್ಯುನಿಟೀಸು. ಈಗ ಅಲ್ಲಿ ಎಲ್ಲೋ ಫೋಟೋಶೂಟ್ಗೆ ಹೋಗ್ತಾರೆ, ನಮ್ಮಲ್ಲಿ ನಾವು ವಾಕ್ ಇದೆಯಲ್ಲ, ಸುಮಾರು ಕ್ರೀಪರ್ಸ್ಗೆ ನಾವು ಪರ್ಗೋಲಗಳು ಹಾಕಿದ್ವಿ, ಒಂದು 8-9 ಫೋಟೋಶೂಟ್ ಅಲ್ಲೇ ಮಾಡ್ಬೋದು. ಅದರೊಳಗೆ ನಿಂತ್ಕೊಂಡು ಅವರು ಆ ಗಾರ್ಡನ್ ಫ್ಲವರ್ಸು ನೋಡಿದ್ದೀರಲ್ಲ ನೀವು, ಆ ರೀತಿ ಅವ್ರಿಗೆಲ್ಲ ಇಲ್ಲೇ ಸಿಗಬೇಕು. ಲೇಔಟಲ್ಲಿ ಅವ್ರಿಗೆ ಬಂದಾಗ ಮನೆಗೆ ಏನಕ್ಕೆ ಬರ್ತೀವಿ ನಾವು? ಒಂದು ನೆಮ್ಮದಿ. ಒಂದು ಲೇಔಟಿಗೆ ಬಂದಾಗ ಕೆಲಸ ಬಿಟ್ಟು ಮನೆಗೆ ಬಂದರೆ ನಾವು ಯಾವತ್ತು ಮನೆಗೆ ಹೋಗ್ತೀವಿ, ಎಲ್ಲ ವಾಕ್ ಮಾಡಬೇಕು, ಆ ಗಿಡಗಳ ಜೊತೆ ಇರಬೇಕು, ಆ ಫ್ಲವರ್ಸ್ ನೋಡಬೇಕು, ಆ ಪಾರ್ಕಲ್ಲಿ ಸುತ್ತಾಡಬೇಕು, ಆ ಫೀಲ್ ಬರಬೇಕು ಅವ್ರಿಗೆ. ಕೊಟ್ಟರೆ ಆ ಲೇಔಟ್, ನನ್ನ ಲೇಔಟ್ ಬೆಸ್ಟ್ ಆಗಿರಬೇಕು. ಇಲ್ಲೆಲ್ಲ ಯಾರು ಮಾಡಿರ್ತಾರೆ ನನಗೆ ಸೆಕೆಂಡ್ರಿ. ನಾನೇನು ಮಾಡಿದ್ದೀನಿ ಅದೇ ನನಗೆ ಇಂಪಾರ್ಟೆಂಟ್. ಅದೇ ನಾನು ಹೇಳ್ತಾ ಇದ್ದೆ ಅವಾಗಲೇ ವೀಡಿಯೋದಲ್ಲಿ, ನಾನು ಎಷ್ಟು ಲೇಔಟ್, ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ವೀಡಿಯೋದಲ್ಲಿ ನಾನು ನೋಡಿರ್ಬೋದು, ನಾನು ಎಷ್ಟೋ ಮಾಡಿರ್ಬೋದು, ಬಟ್ ನಾನು ಮಾಡಿರೋದ್ರಲ್ಲಿ ಲೇಔಟ್ಗಳಲ್ಲಿ ಈ ವಿಡಿಯೋ ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಅಂತ ಹೇಳ್ಬೋದು. ಸ್ಕಾಟಿಷ್ ಟೀಮ್ ಅಂದರೆ ಗ್ರೀನರಿಗೆ ಮೊದಲನೇ ಆದ್ಯತೆ. ನೀವು ನಾನು ಡಬಲ್ ರೋಡ್ ನೋಡಿರ್ಬೋದು, ಅಥವಾ ಸ್ಟ್ರೀಟ್ ಲೈಟ್ ನೋಡಿರ್ಬೋದು, ಇಲ್ಲ ಯೂಸ್ ಮಾಡಿರೋಂಥ ಮೆಟೀರಿಯಲ್ ನೋಡಿ. ಸರ್ ರೋಡ್ ಏನು ಸರ್, ಅದು 2 ಬಸ್ಸು ಅಟ್ ಎ ಟೈಮ್ ಬರ್ಬೋದು, 3 ಕಾರು 4 ಕಾರು ಅಟ್ ಎ ಟೈಮ್ ಬರ್ಬೋದು, ಆ ರೇಂಜು ಕೊಟ್ಟಿದ್ದೀರಾ. ನಮ್ಗೆ ಲೇಔಟ್ ನಾವು ಕೊಟ್ಟಾಗ ನಮ್ಮದು ಬ್ರ್ಯಾಂಡು, ನಮ್ಮ ಬ್ರ್ಯಾಂಡಲ್ಲಿ ಅವರು ಈಗ ಅಕ್ಕಪಕ್ಕ ಇರೋರು ಮಾತಾಡ್ತಾರೆ, ಇವ್ರು ಲೇಔಟ್ ಮಾಡಿದ್ರಪ್ಪ ನೋಡು. ಅವರು ಲೇಔಟ್ ಮಾತ್ರ ಅಲ್ಲ, ಪಬ್ಲಿಕ್ಕು ಮಾಡಿದ್ದಾರೆ, ಫ್ರಂಟು ಆ ರೀತಿ ಕೊಟ್ಟಿದ್ದಾರೆ. ಸಾರ್ವಜನಿಕೂ ನಮ್ಮಿಂದ ಯೂಸ್ ಆಗಬೇಕಲ್ವ. ನಮ್ಮ ನಾಲನೇ ನೋಡಿದ್ರಿ, ಯಾವುದೇ ಗೌರ್ಮೆಂಟ್ ಸರ್ಕಾರಿ ಕೆಲಸಗಳು ಹಂಗೆ ಬರಲ್ಲ. ನನ್ನ 100 ವರ್ಷ ಆದರೂ ಏನೋ ಆಗಬಾರ್ದು. ಸರ್ ಇನ್ನೊಂದು ಏನಂತಂದರೆ ಎಲೆಕ್ಟ್ರಿಕ್ ಎಲ್ಲ ಮೇಲ್ ಕೊಡ್ತಾರೆ, ನೀವು ಅಂಡರ್ಗ್ರೌಂಡಲ್ಲಿ ಕೊಟ್ಬಿಟ್ಟಿದ್ದೀರಾ. ಅದು ಯಾಕಂದರೆ ನಾನು ಗಾಳಿ, ಮಳೆ, ಸಿಡ್ಲು ಏನೇ ಬರಲಿ, ನನ್ನ ಲೇಔಟಲ್ಲಿರೋ ಅಂಥ ಮರ ಬಿತ್ತು, ನನ್ನ ಕರೆಂಟ್ ಹೋಯ್ತು, 2 ದಿವಸ ಕರೆಂಟ್ ಇಲ್ಲ, ಆ ಸಮಸ್ಯೆ ಬರಬಾರ್ದು. ಆಮೇಲೆ ನಿಮಗೆ ಸ್ಯಾನಿಟ್ರಿ ಕೆಳಗಡೆ, ರೈನ್ ವಾಟ್ರು ಅಂಡರ್ಗ್ರೌಂಡೆ, ಎಲ್ಲವನ್ನೂ ಅಂಡರ್ಗ್ರೌಂಡೆ ಪ್ರಾಪರಾಗಿ ಮಾಡಿದ್ರೆ. ಪ್ರಾಪರಾಗಿ ಈಗ 4 ಹೋಗುತ್ತೆ. ನಾವು ಡಿಗ್ರಿಗೆ ಕರೆಕ್ಟಾಗಿ ಸೆಟ್ ಮಾಡಿದ್ದೀವಿ. ಪ್ರಾಪರ್ ಡೈರೆಕ್ಷನ್ ಇದೆ, ನೀರು ಹೋಗೋದಕ್ಕೆ ಸ್ಲೋಪ್ ಇದೆ, ಕರೆಕ್ಟಾಗಿ ವಾಸ್ತುಗಿದೆ. ಮಳೆ ಬೀಳ್ತಾ ಎಷ್ಟೇ ಮಳೆ ಬಂದರೂ ಒಂದು 10 ನಿಮಿಷಕ್ಕೆ ಇಡೀ ಲೇಔಟ್ ನೀರು ಖಾಲಿಯಾಗಿರ್ಬೋದು. ಸೊ ಬುಕ್ ಮಾಡಿದ್ದೀವಿ, ಇನ್ನೊಂದು 8 ಮಿನಿಟ್ಸಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು. ಬ್ಲಿಂಕಿಟಲ್ಲಿ ಮಾಡಿರೋದು, ಆ್ಯಂಡ್ ಸ್ವಿಗ್ಗಿಲಿ ಮಾಡಿಲ್ಲ, ಯಾಕಂದರೆ ನನಗೆ ಬೇಕಾದಲ್ಲಿ ಸಿಗಲಿಲ್ಲ. ಹಾಗಾಗಿ ಸರ್ ಇನ್ನೊಂದು, ನಮ್ಮ ವೀಡಿಯೋ ನೋಡಿದ್ರು ನಮ್ಮ ವ್ಯೂವರ್ಸು, ಅಂದರೆ ನಮ್ಮ ಗುರು ನೀನು ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ಯಾ, ಓಕೆ, ನಿನ್ನ ಚಾನಲಲ್ಲಿ ವೀಡಿಯೋ ನೋಡಿದ್ದೀನಲ್ವಾ, ನಿನ್ನ ಕಡೆಯಿಂದ ಬಂದರೆ ಏನಾದ್ರು ಆಫರ್ ಕೊಡಲ್ವಾ? ಯಾಕಂದರೆ ಎಲ್ಲ ಕೇಳ್ತಾರೆ. ಆ್ಯಕ್ಚುಲಿ ನಾನು ಡೌ ಮಾಡಲ್ಲ, ಈಗ ನಮ್ಮ ಚಾನಲ್ ಬಂದರೆ ಆಫರು, ಆ ಚಾನಲ್ ಬಂದರೆ ಆಫರ್ ಅಂತ ಕೇಳ್ತಾರೆ. ಹಾಗಾಗಿ ನಮ್ಮ ವ್ಯೂವರ್ಸ್ಗೆ ನನ್ನ ಚಾನಲ್ ಮೈ ಬಜಾರ್ ಕಡೆಯಿಂದ ಬಂದಿದ್ದೀನಿ ಅಂದರೆ ಏನಾದರೂ ಸ್ಲೈಟ್ಲಿ ಅಥವಾ ಏನು ಆಫರ್ ಕೊಡ್ಬೋದು? ಸ್ಟ್ರೈಟ್ ನೆಗೋಷಿಯಬಲ್ ಇದೆ ಸರ್. ನನ್ನ ಚಾನಲ್ ಕಡೆಯಿಂದ ಬಂದರೆ ನಿಮ್ಮ ಚಾನಲ್ ಕಡೆಯಿಂದ ಸ್ಟ್ರೈಟ್ ನೆಗೋಷಿಯಬಲ್ ಇದೆ. ಅದರಲ್ಲಿ
ಡೈರೆಕ್ಟ್ ನೆಗೋಷಿಯಬಲ್ ಬೇಕು ಅಂದರೆ ಚಾನಲ್ ಅವ್ರಿಗೆ ಮಾತ್ರ, ಎಲ್ರಿಗೂ ಅಲ್ಲ ಅದನ್ನ. ಓ ಹಂಗ ಇನ್ನೂ ಚೆನ್ನಾಗಿದೆ ಹಂಗಾದ್ರೆ ಎಲ್ಲ. ಅಂದರೆ ತುಂಬ ಕಡೆ ಕೇಳಿದ್ದಲ್ಲ, ಈ ಚಾನಲ್ ಬಂದರೆ ಆ ಚಾನಲ್ ಬಂದರೆ ಅಂತ, ಆ ಥರ ಪರ್ಟಿಕ್ಯುಲರ್ಗೆ ಮೈ ಬಜಾರ್ ಚಾನಲ್ ಅಂತ ಹೆಸರು ಹೇಳಬೇಕು. ಆ್ಯಂಡ್ ಇವಾಗ ಏನು ಸ್ಕ್ರೀನಲ್ಲಿ ಕೊಟ್ಟಿದ್ದೀನಿ ನಂಬರು, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಸುಮ್ಮನೆ ಬಂದ್ಬಿಟ್ರೆ ಆಮೇಲೆ ನೀವು ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ಸೊ ಕನ್ಫ್ಯೂಸ್ ಆಗಿಬಿಡ್ತಾರೆ. ಅವಾಗ ಸುಮ್ಮನೆ ಆಮೇಲೆ ಏನೂ ಸಿಗಲ್ಲ. ಮೈ ಬಜಾರ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲಿರೋ ನಂಬರ್ನ ಸೇವ್ ಮಾಡಿಕೊಂಡು ಪರ್ಟಿಕ್ಯುಲರ್ಗೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಮಾತ್ರ ಈ ಆಫರ್ ಸಿಗುವಂಥದ್ದು. ಹಲೋ ಸರ್, ಬ್ಲಿಂಕಿಟ್ ಇಂದ ಸರ್, ಎಲ್ಲಿದ್ದೀರಾ? ಸರ್, ಇಲ್ಲಿ GKS ಲೆವೆಟ್ ಗೇಟ್ ಅಲ್ಲಿ ಎಂಟ್ರಿ ಗೇಟ್ ಅಲ್ಲಿ ಇದ್ದೀನಿ ಸರ್. ಬನ್ನಿ ಒಳಗಡೆ ಬನ್ನಿ ಸೆಕ್ಯೂರಿಟಿ. ಪೇ ಆಗಿದೆಯಾ? ಈಗ ಮಾಡ್ತಾರ ಅವ್ರು ಹಂಗಾದ್ರೆ? ಪೇ ಮಾಡಿ ಸರ್. ಏನು ಸರ್ ಬುಕ್ ಮಾಡೋರು ಇವರು? ಹಣ್ಣು ಮಾಡಿದ್ದೀವಿ. ಹಾಂ, ಆರೆಂಜು ಅತ್ತೇನು ಮಾಡಿದೆ ಬೈ ಇಲ್ಲಿ ನೋಡ್ಕಾರಪ್ಪ, ರೇಟಿಂಗ್ಸ್ ಕೊಟ್ಬಿಡ್ತೀನಿ ಅವ್ರಿಗೆ. ನೋಡಿ ಬ್ಲಿಂಕಿಟ್ ನಿಮಗೂ ಪ್ರಮೋಟ್ ಮಾಡ್ತಾ ಚಾಲೆಂಜ್ ಆಗ್ತಾ ಇದ್ದೀನಿ. ಹಾಂ. ನಿಮ್ಮ ಬೆಂಗಳೂರಲ್ಲಿ ಇಷ್ಟು ಬೇಗ ಡೆಲಿವರಿ ಸಿಗುತ್ತಾ? ಸರ್ ಆ್ಯಕ್ಚುಲಿ ಏನಂತಂದರೆ ಅದು ಒಂದು 15 ಮಿನಿಟ್ಸ್ ಆಗ್ಬೋದು, ಒಂದು 20 ಮಿನಿಟ್ಸ್ ಆಗ್ಬೋದು. ಸಿಗ್ನಲಲ್ಲೇ 10 ನಿಮಿಷ ಜಾಮ್ ಆಗ್ಬಿಡ್ತೀರಿ ನೀವು. ಹೌದು, ನಮಗೆ ನೋಡಿ ಎಷ್ಟು ಬೇಗ ಸರ್ವಿಸ್ ಇದೆ. ನೋಡಿದ್ರಾ ಸರ್, ಅಲ್ಲಿ ಬಗ್ಗೆ ಮಾತಾಡ್ತಾರೆ ನೋಡಿ. ನಮ್ಮೆಲ್ಲ ಟ್ರಾಫಿಕ್ಕು ಅದು ಲೇಟು. ಇಲ್ಲಿ ನೋಡಿ ಅಂದರೆ ಏನಿದೆ ಔಟ್ ಸೈಡ್ ಎಲ್ಲ ಬೆಂಗಳೂರು ಅಲ್ಲ, ಇದು ಬೆಂಗಳೂರೇ ಸರ್. ಇಲ್ಲಿ ಸಮ್ಮರ್ ಸ್ಟಾರ್ಟ್ ಆಗಿದೆ, ಬೆಂಗಳೂರು ಬಿಸಿಲಿದೆ. ಇಲ್ಲಿ ಯಾವ ರೀತಿ ಗಾಳಿ ಬರ್ತಾ ಇದೆ ಅಷ್ಟೇ, ತಣ್ಣಗಿದೆ. ಅಂದರೆ ವಿತೌಟ್ AC ಇದು. AC ಗಿಂತ ಜಾಸ್ತಿ ಪವರ್ ಇದೆ ಅಂತ ಹೇಳ್ಬೋದು. ನೋಡಿ ರೇಟಿಂಗ್ಸ್ ಕೊಟ್ಟಿದ್ದೀನಿ, ಅನು ಕಾಣಿಸ್ತಿದ್ಯಾ? ಸೊ ನೀವು ಕೂಡ ಇದೇ ಥರ ಫಾಸ್ಟಾಗಿ ಡೆಲಿವರಿ ತೊಗೋಬೇಕು, ಅಥವಾ ಫಾಸ್ಟಾಗಿ ಒಂದು ಮನೆ ಕಟ್ಟಬೇಕು, ಒಳ್ಳೆ ಲೆವೆಟ್ ಬೇಕು, ಅಥವಾ ಚಿನ್ನದ ರೇಟಲ್ಲಿ ನಾನು ಇವಾಗ ತಗೊಂಡ್ರೆ ನಾಳೆ ದಿನ ಕೋಟ್ಯಾಧಿಪತಿ ಆಗ್ಬಿಡ್ಬೇಕು ಅಂತಂದರೆ ಒಂದು 5 years ವೆಯ್ಟ್ ಮಾಡಿ, ಕೋಟ್ಯಾಧಿಪತಿನೇ ಆಯ್ತೀರಾ. 5,000 ರೂಪಾಯಿ ತೊಗೊಂಡು 2 ವರ್ಷಕ್ಕೆ ಅದು 5 years ಬೇಕಾಗಿಲ್ಲ. ನಾನು ಇವಾಗಲೇ ಚಾಲೆಂಜ್ ಮಾಡ್ತೀನಿ. ಇವತ್ತಿದೆಯಲ್ಲ ರೇಟು, ನೀವು 2 months ಬಿಟ್ಟು ಇದೇ ಲೆವೆಟಲ್ಲಿ ರೇಟ್ ಕೇಳಿ ಏನಿರುತ್ತೆ. ಒಂದು ಏನಕ್ಕೆ ಇವಾಗ 2 months ಕೆಳಗೆ ಈ ರೇಟಲ್ಲಿ ಕೊಡ್ತಿರೋದು? ಲಾಂಚಿಂಗ್ ಮಾಡಿ ಈಗ ರೇಟ್ ಇಟ್ಟಿರ್ತೀವಿ. ಓಕೆ, ಬೆಳೀತಾ ರೇಟು ರೈಸ್ ಆಗುತ್ತೆ. ಓಕೆ, ಸ್ಟಾರ್ಟಿಂಗ್ ಇರೋ ರೈಸು ರೇಟು ಮತ್ತೆ ಸಿಗಲ್ಲ ನಿಮಗೆ, ಅದು ರೇಟ್ ರೈಸ್ ಆಗ್ತಾ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೋಬೇಡ್ರಪ್ಪ. ನನಗೆ ಚೆನ್ನಾಗೈತೆ, ದುಡ್ಡಿದ್ರೆ ನಾನೇ ತಗೊಂಡ್ಬಿಡ್ತಿದ್ದೆ. ಮೊದಲೇ ಹೇಳ್ದಂಗೆ ಬಾರ್ಕೋಡ್ ಹಾಕ್ಬಿಡ್ತೀನಿ, ಒಂದು ಸ್ಕ್ಯಾನ್ ಮಾಡ್ಬಿಟ್ಟು ದುಡ್ಡು ಹಾಕ್ಬಿಡಿ, ನಾನು ಒಂದು ಸೈಟ್ ತಗೊಂಡ್ಬಿಡ್ತೀನಿ. ಹಂಗಮೇಲೆ ತಿರ್ಗಿ ಕಮೆಂಟ್ಸ್ ಹಾಕ್ಬಿಡಿ. ಸುಮ್ಮನೆ ಹೇಳ್ದೆ ಇದೇ ಮಂತು 18 ನನ್ನ ಬೇಡ, ವಿಸ್ ಮಾಡಿದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಸರ್. ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.